ತನಕ ಹೋರಾಟ. ತಾಲೂಕು ಆಡಳಿತದ ಧೋರಣೆ ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳ ಧರಣಿ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಬೀದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿ 14 ತಿಂಗಳು ಕಳೆದು ಹೋದರೂ ಸಹ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲವಾಗಿದೆ ಎಂದು ಖಂಡಿಸಿ ನಗರದ ಸರ್ಕಾರಿ ತೋಟಗಾರಿಕಾ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ಅನಿವಾರ್ಯವಾಗಿದೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಸಮಿತಿ ಸಂಚಾಲಕ ಖಾಸಿಂ ಸಾಬ್ ಕಾರ್ಪೆಂಟರ್ ತಿಳಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ತಾಲೂಕು ಆಡಳಿತ ಮತ್ತು ಸ್ಥಳೀಯ ಶಾಸಕರು ನಿಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದ್ದು ಇಂದಿಗೂ ಭರವಸೆಯಾಗಿಯೇ ಉಳಿದಿದೆ. ಫುಟ್ಪಾತ್ ಮೇಲಿನ ಬಡವರ ಡಬ್ಬಾ ಅಂಗಡಿಗಳನ್ನು ತೆರವು ಮಾಡಿದಂತೆ ದೊಡ್ಡ ದೊಡ್ಡ ಶ್ರೀಮಂತರ ಮತ್ತು ರಾಜಕೀಯ ಪ್ರಭಾವಿಗಳ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸದೆ ಬಡವರ ಹೊಟ್ಟೆಗೆ ಬಡಿದ ತಾಲೂಕಾಡಳಿತ ಧೋರಣೆಯನ್ನ ವಿರೋಧಿಸಿ 15 ಏಪ್ರಿಲ್ 2026ರಿಂದ ನ್ಯಾಯ ಸಿಗುವವರೆಗೂ ಸರ್ಕಾರಿ ತೋಟಗಾರಿಕಾ ಇಲಾಖೆ ಮುಂದೆ ಧರಣಿ ಹೋರಾಟ ಸಮಿತಿ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸಿದೆ. ಈ ವೇಳೆ ಚಿಟ್ಟಿಬಾಬು, ಬಿಎನ್ ಯರ್ದಿಹಾಳ್, ರಮೇಶ್ ಪಾಟೀಲ್ ಬೆರಗಿ, ಹುಸೇನ್ ಸಾಬ್, ಖಾಸಿಂ ಸಾಬ್ ಕಾರ್ಪೆಂಟರ್, ಶಮೀದ್ ಸಾಬ್, ಬಾಬರ್ ಪಾಷಾ, ಬಾಬು ಯಾಕೂಬ್, ರಹೀಂ ಸಾಬ್, ಅಸ್ಲಾಂ, ಖಾದರ್ ಬಾಷಾ ಸೇರಿದಂತೆ ಅನೇಕ ಹೋರಾಟಗಾರರು ಧರಣಿಯಲ್ಲಿ ಭಾಗವಹಿಸಿದ್ರು. ಕಳೆದ 1.5 ವರ್ಷದಿಂದ ಬೀದಿ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನು ಸ್ಥಳೀಯ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ, PWD ಮತ್ತು ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಸೇರಿಕೊಂಡು ಏನು ಸುಳ್ಳು ಹೈಕೋರ್ಟ್ ಆದೇಶವಿದೆ ಅಂತೇಳಿ ಅವ್ರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಿ ಅವ್ರನ್ನ ಬೀದಿಪಾಲ್ ಮಾಡಿರ್ತಕ್ಕಂಥ ಈ ಸಿಂಧನೂರಿನ ಜನಪ್ರತಿನಿಧಿಗಳಿಗೆ ಮತ್ತು ತಾಲೂಕು ಆಡಳಿತಕ್ಕೆ ನಮ್ಮ ಧಿಕ್ಕಾರ. ಯಾಕಂತ ಕೇಳಿದ್ರೆ ದಿನನಿತ್ಯ ಅದರಲ್ಲಿ ಒಂದಿಷ್ಟು ವ್ಯಾಪಾರ ಮಾಡಿಕೊಂಡು ಬದುಕುವ ಈ ಬೀದಿ ಬದಿ ವ್ಯಾಪಾರಿಗಳು ಮತ್ತಿಷ್ಟು ಸಂಕಷ್ಟ ಅನುಭವಿಸಿದ್ದಾರೆ. ಈಗಾಗಲೇ ಸಾಲ ಸೂಲ ಮಾಡಿ ಒಂದಿಷ್ಟು ಕೆಲವು ಜನ ಸಾಲ ಕಟ್ಟಲಾರದೆ, ಬ್ಯಾಂಕ್ ಸಾಲ ಕಟ್ಟಲಾರದೆ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಇವರಿಗೆ ಪರ್ಯಾಯ ವ್ಯವಸ್ಥೆ ಸಿಗುವವರೆಗೂ ನಮ್ಮ ಈ ಬೀದಿ ಬದಿ ವ್ಯಾಪಾರ ಹೋರಾಟ ಸಮಿತಿ ನಿರಂತರ ಧರಣಿಯನ್ನು ಹಮ್ಮಿಕೊಳ್ತಾ ಇದೆ. ನಮಗೆ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಜಾಗ ಕೊಡುವವರೆಗೂ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇ ಇದ್ದರೆ ಮುಂದಿನ ನಿರಂತರ ಹೋರಾಟವನ್ನು ನಾವು ಹಾಕ್ಕೊಳ್ತೀವಿ. ಹೀಗಾಗಿ ಇವತ್ತು ನಮ್ಮ ಈ ಹೋರಾಟ ಇಲ್ಲಿಗೆ ನಿಂದಿರೋದಿಲ್ಲ. ಇಲ್ಲಿನ ತಾಲೂಕಾಡಳಿತಕ್ಕೆ ಮತ್ತು ಮುಂದಿನ ಈ ತೋಟಗಾರಿಕೆ ಇಲಾಖೆಗೆ ಆಗಲೇ ನಾವು ಒಂದು ಪತ್ರ ಬರೆದಿದ್ವಿ. ಏನಂತ, ನಿಮ್ಮದೇ ಆಗಲಿ ಜಾಗ, ಅವ್ರಿಗೊಂದಿಷ್ಟು ರೆಂಟ್ ಕೊಡ್ತಾರೆ, ಅವ್ರಿಗೊಂದಿಷ್ಟು ವ್ಯವಸ್ಥೆ ಮಾಡಿಕೊಡಂತಂದ್ರೆ ಅವರು ಕೂಡ ತಮ್ಮ ಹದ್ದುಬಸ್ತನ್ನು ಮಾಡಿಕೊಂಡು ಫಿಕ್ಸ್ ಮಾಡೋಕ್ಕೆ ಅವರು ರೆಡಿ ಇಲ್ಲ. ಹೀಗಾಗಿ ಎಲ್ಲ ತಂತ್ರಗಾರಿಕೆ ನಡೆದಿದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿ ಶ್ರೀಮಂತರ ಪರ ಇವರು ಏನು ಒಕ್ಕಲತ್ತು ತೋರಿಸ್ತಾರೆ. ಈಗಾಗಲೇ ಆ ಹೈಕೋರ್ಟ್ ಆದೇಶ ಏನಿದೆ, ರೋಡು ಸೆಂಟ್ರಲಿಂದ ಹಿಡಿದು 21 ಮೀಟ್ರ್ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡನ ಹೊಡಿಬೇಕಂತ ಹೇಳ್ತಿದೆ. ಆ ಅಕ್ರಮ ಕಟ್ಟಡ ಬಿಟ್ಟು ಈ ಬೀದಿ ಬದಿ ವ್ಯಾಪಾರ ಮೇಲೆ ಬಲಪ್ರಯೋಗ ಮಾಡಿದ್ದಾರೆ. ಆ ಬಲಪ್ರಯೋಗ ನಾವು ವಿರೋಧಿಸ್ತೀವಿ. ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವವರೆಗೆ ನಮ್ಮ ಹೋರಾಟ ನಿರಂತರ ನಡೀತಾ ಇದೆ ಅಂತ. ಬ್ಯೂರೋ ರಿಪೋರ್ಟ್ ಬಾಸಿರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.